ನೀವು ಹೇಳಿದ್ದು ಯು ಪ್ಲೀಸ್ ಸರ್. ನಾನು ಫಸ್ಟ್ಗೆ ಅದು ಅಮೌಂಟ್ ಎಲ್ಲಿಂದ ಬಂತು ಅಂತ, ನಮ್ದು ಓನ್ ಇದೆಯಾ ಎಲ್ಲಿಂದ ಬಂತು ಅಂತ. ನಮ್ದು ನಿಮ್ಗೆ ಅಕೌಂಟ್ಗೆ ಡೋಂಟ್ ಜಿನ್ಯೂನ್ ಅಲ್ಲ, ಫ್ರೀ ಆಗಿ ಬಂತ ಅಥವಾ ಕಷ್ಟಪಟ್ಟು ಬಂತ? ಫ್ರೀ ಆಗಿ ಬಂದಿರೋದು ದೇವರು ಕೊಡ್ತಾರೆ ಖಂಡಿತ. ಆಕ್ಚುಲಿ ಇಲ್ಲ, ದೇವರು ಕಷ್ಟಪಟ್ಟು ನಿಮ್ಗೆ ಕೊಟ್ಟಿಲ್ಲ. ನಾನ್ ಕಷ್ಟಪಟ್ಟಿದ್ದಾರೆ, ನೀವಲ್ಲ, ದೇವರು ಕಷ್ಟ ಮಾಡಿದ್ರೆ ನಿಮ್ಗೆ ಕ್ರೆಡಿಟ್ ಮಾಡಿದ್ರೆ. ನಾನ್ ಕಷ್ಟಪಟ್ಟು ನಾನು ಯೂಸ್ ಮಾಡ್ತೀನಿ. ಅಥವಾ ಫ್ರೀ ಆಗಿ ಬಂದಿದ್ರೆ ನಾನು ಖಂಡಿತ ಅನಾಥಾಶ್ರಮ ಕೊಟ್ಬಿಡ್ತೀನಿ. ನೀವೇ ಸರ್, ನಾವು ನನ್ಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಮಿಕ್ಕಿದ್ದು ಹಾಗೆ ಇಟ್ಕೊಂಡಿರ್ತೀನಿ ಸರ್. ಅಕೌಂಟ್ ಇಲ್ಲ ಇಲ್ಲ, 100% ಸ್ಪೆಂಡ್ ಮಾಡ್ಬೇಕು. ಸ್ಪೆಂಡ್ ಮಾಡ್ಲೇಬೇಕು ಅಷ್ಟು ದುಡ್ಡನ್ನು. ಅವತ್ತಿಗೆ ಸ್ಪೆಂಡ್ ಮಾಡಬಹುದು. ಅಷ್ಟೇ ದುಡ್ಡು. ಹೌದು. ನಾಳೆ ವಾಪಸ್ 8 ಗಂಟೆಗೆ ಅಲ್ಲ ಸರ್, ತುಂಬಾ ಕಷ್ಟ ಮಾಡಿ. ಎಲ್ಲರೂ ದುಡ್ಡಿಲ್ಲ ಅಂತ ಬರ್ತಾ ಇರ್ತಾರೆ. ನೀವು ದುಡ್ಡಿಂದ ಕೂಡ ಏನ್ ಮಾಡೋದು ಗೊತ್ತಾಗುತ್ತೆ. ನೀವೇನ್ ಮಾಡ್ತೀರಾ? ನಿಮ್ಮ ತಾನೇ ಡಿಸ್ಕಸ್ ಮಾಡ್ಬಿಡ್ತೀನಿ, ಏನ್ ಮಾಡೋಣ. ನಮ್ದೇನ ಲೋನ್ ಗಿನ್ ಇದ್ರೆ ಕ್ಲಿಯರ್ ಮಾಡ್ಬೋದು. ಬಟ್ ರಿಯಲಿ ಫಸ್ಟ್ ಲೋನ್ ಏನಾದ್ರೂ ಕ್ಲಿಯರ್ ಮಾಡ್ಬೋದು. ಕರೆಕ್ಟ್. ಮತ್ತೆ ಇವತ್ತಿಗೆ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಕರ್ಕೊಂಡು ತಾಳ್ಮೆ ರೋಡ್ ಹೋಗೋಣ. ಅಸೆಟ್ಸ್ ಮಾಡೋಂಗಿಲ್ವಾ? ಅಸೆಟ್ಸ್ ಅವತ್ತೇ ಸ್ಪೆಂಡ್ ಮಾಡ್ಬೇಕು. ಅಸೆಟ್ ಮಾಡಿ, ಆದ್ರೆ ಅವತ್ತೇ ಸ್ಪೆಂಡ್ ಮಾಡ್ಬೇಕು. ನಾಳೆ EMI-ಗಳೆಲ್ಲ ಕಟ್ಟಾಕ್ಬಿಟ್ಟು ಇನ್ವೆಸ್ಟ್ ಮಾಡ್ಬೇಕು. ಕರೆಕ್ಟ್. ಪ್ರತಿ ಸಹ ಮಾಡ್ಬೋದು. ಆಕ್ಚುಲಿ ನೋಡಿದ್ರೆ 80,600 ರೂಪಾಯಿ ಪ್ರತಿ ದಿವಸ ಸಿಕ್ಕಿದ್ರೆ ತಿಂಗಳಿಗೆ ಎಷ್ಟಾಯ್ತು? 25 ಲಕ್ಷ ರೂಪಾಯಿ ಆಯ್ತು. ಕರೆಕ್ಟ್. ನಾವು ಮನೆನೂ ಕಟ್ಬೋದು 4 ತಿಂಗಳಲ್ಲಿ. ಕರೆಕ್ಟ್ ಅಲ್ವಾ? ನಾವು ಬಿಲ್ಡರ್ ಹೇಳ್ಬೋದು ಕಾಂಟ್ರಾಕ್ಟ್, ನಾ ಪ್ರತಿ ದಿವಸ 86,400 ರೂಪಾಯಿ ಕೊಡ್ತೇನೆ ನೀವು. ಕರೆಕ್ಟ್. ಪ್ರತಿ ಎಷ್ಟು ಸಿಮೆಂಟ್ ಬ್ಯಾಗ್ ಬೇಕೋ ಅಷ್ಟು ದುಡ್ಡು ಲೆಸ್ ಬರುತ್ತೆ. ಕರೆಕ್ಟ್. ಅಥವಾ ನೀವು ಬಿಲ್ಡರ್ ಹತ್ರ ಅಪಾರ್ಟ್ಮೆಂಟ್ ಫಿಕ್ಸ್ ಮಾಡಬೇಕಿದ್ರೆ ಅದೇ ಥರ. ನಾವೇ ಪ್ರತಿ ದಿವಸ ನಿಮಗೆ ಒಂದು ಚೆಕ್ ನೆಟ್ ಬ್ಯಾಂಕ್